ಹಂಗೆ ಬಣ್ಣ ಪಕ್ಕಕ್ಕೆ ಬಣ್ಣ ಹಂಗೆ ಬಣ್ಣ ಹಂಗೆ ನಿಂತ್ಕೊಳ್ಳ ಸಾಕು ಅವ್ರ ಕೈಗೆ ಒಬ್ಬರ ಕೈಗೆ ಅವ್ರ ಕಡೆ. ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣನವರಿಗೆ 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ಚಾಮುಂಡೇಶ್ವರಿ ಯೋಗ ನರಸಿಂಹಸ್ವಾಮಿ ಇನ್ನೂ ಕೂಡ ಆರೋಗ್ಯವನ್ನು ಕೊಟ್ಟು ಅಧಿಕಾರವನ್ನು ಕೊಡಲಿ, ಅವರು ಇನ್ನೂ ಕೂಡ ಇದೇ ರೀತಿಯಲ್ಲಿ ಲವಲವಿಕೆ ಆಗಿರಲಿ ಅಂತೇಳಿ ಚಾಮರಾಜ ಕ್ಷೇತ್ರದ ರೀಸ್ಗೌಡರ ಪರವಾಗಿ ಚಾಮರಾಜ ಕ್ಷೇತ್ರದ ಎರಡೂ ಇಂದಿರಾ ಗಾಂಧಿ ಬ್ಲಾಕ್ ಮತ್ತು ದೇವರಾಜ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರುಗಳು, ಸಮಸ್ತ ಕಾರ್ಯಕರ್ತರ ಪರವಾಗಿ ನಾವು ಮತ್ತೊಮ್ಮೆ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ 78ನೇ ವರ್ಷದ ಶುಭಾಶಯಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಅವರಿನ್ನೂ ಕೂಡ ಈ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಲಿ, ಜನಸಾಮಾನ್ಯರ ನೋವುಗಳೇನಿದೆ ಅವೆಲ್ಲವನ್ನು ಹೋಗಲಾಡಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾನು ರವಿ ಮಂಚೇಗೌಡನ ಕೊಪ್ಪಲು, ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರು. ನಾವು ಈ ದಿನ ಚಾಮರಾಜ ಕ್ಷೇತ್ರದ ನಮ್ಮ ರೀಸ್ಗೌಡರ ಶಾಸಕರ ನೇತೃತ್ವದಲ್ಲಿ ಅವರ ಸೂಚನೆಯಂತೆ ಚಾಮರಾಜ ಕ್ಷೇತ್ರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಚಾಮರಾಜ ಕ್ಷೇತ್ರದ ಎರಡೂ ಬ್ಲಾಕು ಇಂದಿರಾ ಗಾಂಧಿ ಬ್ಲಾಕ್ ಮತ್ತು ದೇವರಾಜ ಬ್ಲಾಕಿನ ಪದಾಧಿಕಾರಿಗಳು, ನಮ್ಮ ಎಲ್ಲ ವಾರ್ಡ್ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲೆಯ ಪ್ರತಿನಿಧಿ ಮುಖ್ಯಮಂತ್ರಿಗಳು 78ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇವತ್ತು ನಡೀತಾ ಇದೆ. ನಾವು ಈ ದಿನ ವಿಶೇಷ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂಥೇಳಿ ನಾವು ಸ್ಥಳೀಯ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರ ಮುಖಂಡತ್ವದಲ್ಲಿ ನಾವು ವಿಶೇಷ ಪೂಜೆಯನ್ನು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಲ್ಲಿಸಿ ಅವರಿಗಿನ್ನೂ ಕೂಡ ಆರೋಗ್ಯವನ್ನು ಕೊಡಲಿ, ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಉತ್ತಮ ಆಡಳಿತವನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಮೈಸೂರು ಜಿಲ್ಲೆಗೆ ಅನೇಕ ಅನುದಾನಗಳು, ಸಾವಿರಾರು ಕೋಟಿ ಅನುದಾನಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಕೂಡ ಹೆಚ್ಚಿನ ಅನುದಾನಗಳನ್ನು ಕೊಡಲಿ ಅಂಥೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಸಲ್ಲಿಸಿದ್ದೇವೆ. ಅವರು ಯಾವತ್ತೂ ಕೂಡ ಶಕ್ತಿಯುತವಾಗಿ ರಾಜಕಾರಣವನ್ನು ಮಾಡ್ಕೊಬಂದವರು, ಯಾವುದೇ ಗೊಂದಲ ಇಲ್ಲದೆ ಇರತಕ್ಕಂತಹ, ಯಾವುದೇ ಗೊಂದಲ ಇರಬಾರ್ದು ಅಂಥೇಳಿ ರಾಜಕಾರಣವನ್ನು ಮಾಡ್ಕೊಬಂದಂಥವರು, ಕಾನೂನು ತಜ್ಞರು. ಆ ಕಾರಣಕ್ಕೆ ಅವರ ಆರೋಗ್ಯ ಮತ್ತು ದೇಹ ಅವರಲ್ಲಿ ಉತ್ತಮವಾಗಿ ಇದೆ, ಕೆಲಸಗಳನ್ನು ಮಾಡುತ್ತೆ. ಅವರು ಯಾವತ್ತೂ ಕೂಡ ಒಂದು ಸತ್ಯದ ಕಡೆ ಆಲೋಚನೆಗಳನ್ನು ಮಾಡಿಕೊಂಡು ಹೋಗುವಂಥವ್ರು. ಅವರಿಗೆ ನಾವು ಬಹಳ ಹತ್ತಿರದಿಂದ ನಾವು ಅಭಿಮಾನಿಗಳಾಗಿ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ. ಹಾಗಾಗಿ ಅವರ ಕಾರ್ಯವೈಖರಿಗಳು 78ನೇ ವಯಸ್ಸಾದರೂ ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಯೌವನಾವಸ್ಥೆಯಲ್ಲಿ ಇರುವಂತೆ ನಮ್ಮೆಲ್ಲರಿಗೂ ಕೂಡ ಕಾಣಿಸುತ್ತೆ. ಆ ಕಾರಣಕ್ಕೆ ಇನ್ನೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಅವರು ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಈ ದೇಶದ ಪ್ರಧಾನಿ ಆಗಲಿ, ಈ ದೇಶದ ಹಣಕಾಸು ಮಂತ್ರಿ ಆಗಲಿ, ಈಗಾಗಲೇ ಅವರು CWC ಮೆಂಬರ್ ಆಗಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಲ್ಲೂ ಕೂಡ ಅವರು ಸ್ಥಾನಮಾನಗಳನ್ನು ಪಡೆದಿದ್ದಾರೆ. ಈಗಾಗಲೇ ಪ್ರಧಾನಿಯ ಮಟ್ಟಕ್ಕೆ ಅವರು ಹೋಗಿದ್ದಾರೆ.
ಅವರು ಈ ರಾಜ್ಯವನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥ ಮನೋಭಾವನಲ್ಲಿ ಅವರಿತ್ತು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಈ ದೇಶದ ಪ್ರಧಾನಿ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಲ್ಲ, ಆ ರೀತಿಯ ಚರ್ಚೆಗಳೇನೂ ನಡೀತಾ ಇಲ್ಲ. ಜನ ಮನಸ್ಸುಗಳಲ್ಲಿ ಆ ರೀತಿಯಲ್ಲಿದೆ. ಅವರು ಈ ರೀತಿಯ ಒಂದು ವರ್ಚಸ್ಸುಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು 5 ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ರಾಜ್ಯದ ಗ್ಯಾರಂಟಿಗಳು ಇತರ ರಾಜ್ಯಗಳಿಗೂ ಕೂಡ ಒಂದು ಮಾದರಿಯಾಗಿದೆ. ನಮ್ಮ ಗ್ಯಾರಂಟಿಗಳನ್ನು ಅವರು ಕಾಪಿಯನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅದನ್ನೆಲ್ಲ ಬಳಸ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸನ್ನು ಹೊಂದಿಸುವಂಥದ್ದು ಇದೆಯಲ್ಲ, ಆ ಒಂದು ಚಾಕಚಕ್ಯತೆ ನಮ್ಮ ಮುಖ್ಯಮಂತ್ರಿಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಈ ರೀತಿಯ ಒಂದು ವರ್ಚಸ್ಸುಗಳು ಇನ್ನೂ ಕೂಡ ಚೆನ್ನಾಗಿರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ.